ಅವ್ರ ಚಿಕ್ಕ ಮಗಳದು ಹುಡ್ತಾಬ್ಬ ಇತ್ತು, ಮಗಂದು. ಅವತ್ತು ಹುಡ್ತಾಬ್ಬ ಇಲ್ಲೇ ಬರ್ತ್ಡೇ ಮಾಡ್ಬಿಟ್ಟು ಅವ್ರು ಕೊಳ ಹಾಕೋರು. ಯಾವ್ದೋ ಓಪನಿಂಗ್ ಸೆರೆಮನಿ ಇತ್ತು ಅವ್ರದ್ದು, ನಾಗಪ್ಪನವರ ಯಾವ್ದೋ ಫ್ರೆಂಡ್ ಅದು ಇಂಟವ್ರು. ಅದ್ ಮಾಡ್ಸ್ಕೊ ಬಂದಾಗ ಇಲ್ಲಿ ಬಂದು ಕೂತಿರು. ಎಲ್ಲ ಇಲ್ಲೇ ಇದ್ರು, ತುಂಬಾ ಜನ ಎಲ್ಲ ಇದ್ರು. ಇಲ್ಲಿ ತಗೊಂಡೋಗಿ ಆಮೇಲೆ ಅಲ್ಲಿ ಹಂಗೆ ಎತ್ಕೊಟ್ಟದ್ದು. ಹಂಗೆ ಸತ್ತಿ ರೋಡ್ ಅದ, ರೋಡ್ ಹೋಗಿ ಯಾವ್ದು ಬಸ್ ಹತ್ಕೋದ ಉದಯರಂಗ ಬಸ್. ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದನ್ನ? ಅಲ್ಲಿಂದ ಚೆರಂಗಳ್ಳಿವರೆಗೆ ಕರ್ಕೊಂಡು ಅಲ್ಲಿಂದ ಬಸ್ ಇಳಿಸ್ಕೊಂಡು ವೀರಪ್ಪನ್ ಬಸ್ಸಲ್ಲಿ ಕರ್ಕೊಂಡು ಹೌದು 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 ಅಲ್ಲಿಂದ ಇಳಿದು ಆಮೇಲೆ ಕಾಡ್ಲಿ ಕರ್ಕೊಂಡು ಹೊಂಟೋದು. ಕರೆಕ್ಟ್ ತಾನೆ? ಅವಾಗ ಮನೆ ಹೇಗಿತ್ತು, ಇವಾಗ ಎಷ್ಟು ಚೇಂಜಸ್ ಆಗಿದೆ? ಹೌದು, ಮನೆ ಏನಿತ್ತು ಆಗ ಹಂಗೆ ಅಲ್ಲಿ ಎಂಟ್ರೆನ್ಸ್ ಇತ್ತು, ಈಗ ಹಿಂಗೆ ಎಂಟ್ರೆನ್ಸ್ ಮಾಡ್ಕೊಂಡ್ರೆ. ಮುಂಚೆ ಎಕ್ಸ್ಟ್ರಾ ಮಾಡೋದು ತಾನೆ ಇದು, ಅದು ಮೊದ್ಲಿರ್ನಿಲ್ಲ. ಅದು ಮೊದ್ಲಿರ್ನಿಲ್ಲ, ಅದೇ ಜೈಲ್ ತರ ಮಾಡೋದು. ಈಗ ಮಾಡುದು ಮೇಡಮ್ ಇದಾದ್ಮೇಲೆ ಮಾಡುದು. ಅವರು ಗೆದ್ದಿದ್ರಲ್ಲ ಒಂದ್ಸರಿ ಎಮ್ ಎಲ್ ಆಗಿದ್ದು. ಕಿಟಕಿನ ಬಿಚ್ಚಿಬಿಟ್ಟು ಇದು ಮಾಡಿದ್ದ ಅವನು. ಹೌದು ಬಿಚ್ಚಿಬಿಟ್ಟು ಒಳಗಡೆ ನುಗ್ಗಿದ್ದು. ಅವ ಬಂದು ಈರಪ್ಪ ಬಂದು ಕರ್ಕೊಂಡು ಹೋದ್ರು. ಆ ಕಿಟಕಿ ಹೊಡತಿದಾಗಲು ನಾಗಪ್ಪನವ್ರು ಯಾರು ಹೊಡತಾರ ನೋಡು ಅಂತ ಅಂದ್ಬಿಟ್ಟು ಅದಕ್ಕೂ ಒಳಕ್ಕೆ ಹೋಗಿ ನುಗ್ಕೊಂಡು ಕೆಟ್ಟಾರ ಅಷ್ಟೇ. ಅದೇ ರೋಡ್ಲಿ ಹೋದ್ವು ಮೇಡಮ್. 15 ದಿನ ಅವ್ರು ಕಾಡ್ಲೆ ಇದ್ರಲ್ಲ, 20 ದಿನ ಕಾಡ್ಲಿ ಇದ್ದು ಅವ್ರನ್ನ ಅಲಿಸಿ ಎಲ್ಲ ಮಾಡಿ ಕೊನೆಗೆ ಪೊನ್ನಾಚಿ ಕಾಡ್ಲಿ ಅವ್ರು ಸತ್ತು. ಅವ್ರ ಚಿಕ್ಕ ಮಗಳದು ಹುಡ್ತಾಬ್ಬ ಇತ್ತು, ಮಗಂದು. ಅವತ್ತು ಹುಡ್ತಾಬ್ಬ ಇಲ್ಲೇ ಬರ್ತ್ಡೇ ಮಾಡ್ಬಿಟ್ಟು ಅವ್ರು ಕೊಳ ಹಾಕೋರು. ಯಾವ್ದೋ ಓಪನಿಂಗ್ ಸೆರೆಮನಿ ಇತ್ತು ಅವ್ರದ್ದು, ನಾಗಪ್ಪನವರ ಯಾವ್ದೋ ಫ್ರೆಂಡ್ ಅದು ಇಂಟವ್ರು. ಅದ್ ಮಾಡ್ಸ್ಕೊ ಬಂದಾಗ ಇಲ್ಲಿ ಬಂದು ಕೂತಿರು. ಎಲ್ಲ ಇಲ್ಲೇ ಇದ್ರು, ತುಂಬಾ ಜನ ಎಲ್ಲ ಇದ್ರು. ಇಲ್ಲೇ ಇಟ್ಕೊಂಡು ಬಂದು ಹಿಂದ್ಗಡೆ ಹೊಂಟೋಗಿದ್ರ, ಹೊರಗಡೆ ಹೊಂಟೋಗಿದ್ರೆ ಈರಪ್ಪನ ಸಿಕ್ಕಟ್ಲೇ ಇರ್ಲಿಲ್ಲ ಅವ್ರು ನಾಗಪ್ಪನವ್ರು. ಪ್ರತ್ಯಕ್ಷದರ್ಶಿಗಳು ನಾಗಪ್ಪನವ್ರು. ಅವ್ರ ಚಿಕ್ಕ ಮಗಳದು ಹುಡ್ತಾಬ್ಬ ಇತ್ತು, ಮಗಂದು. ಅವತ್ತು ಹುಡ್ತಾಬ್ಬ ಇಲ್ಲೇ ಬರ್ತ್ಡೇ ಮಾಡ್ಬಿಟ್ಟು ಅವ್ರು ಕೊಳ ಹಾಕೋರು. ಯಾವ್ದೋ ಓಪನಿಂಗ್ ಸೆರೆಮನಿ ಇತ್ತು ಅವ್ರದ್ದು, ನಾಗಪ್ಪನವರ ಯಾವ್ದೋ ಫ್ರೆಂಡ್ ಅದು ಇಂಟವ್ರು. ಅದ್ ಮಾಡ್ಸ್ಕೊ ಬಂದಾಗ ಇಲ್ಲಿ ಬಂದು ಕೂತಿರು. ಎಲ್ಲ ಇಲ್ಲೇ ಇದ್ರು, ತುಂಬಾ ಜನ ಎಲ್ಲ ಇದ್ರು. ಎಮ್ ಎಲ್ ಆಗಿದೆ. ಇಲ್ಲ, ಮಾಜಿ ಸಚಿವ ಯಾರು? 94 ಗೆದ್ದದು, 94 ಗೆದ್ದದು. ಅವಾಗ ಮಾಜಿ ಸಚಿವರಾಗಿದ್ರು. ಆಗ ಇಲ್ಲ, ಮಾಜಿ ಸಚಿವರು ಆಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ. ಹೌದು. ಇಲ್ಲಿ ತಗೊಂಡೋಗಿ ಆಮೇಲೆ ಅಲ್ಲಿ ಹಂಗೆ ಎತ್ಕೊಟ್ಟದ್ದು. ಹಂಗೆ ಸತ್ತಿ ರೋಡ್ ಅದ, ಯಾವ್ದು ಬಸ್ ಹತ್ಕೋದ? ಉದಯರಂಗ ಬಸ್. ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದನ್ನ? ಅಲ್ಲಿಂದ ಚೆರಂಗಳ್ಳಿವರೆಗೆ ಕರ್ಕೊಂಡು ಅಲ್ಲಿಂದ ಬಸ್ ಇಳಿಸ್ಕೊಂಡು ವೀರಪ್ಪನ್ ಬಸ್ಸಲ್ಲಿ ಕರ್ಕೊಂಡು ಹೌದು 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 ಅಲ್ಲಿಂದ ಇಳಿದು ಆಮೇಲೆ ಕಾಡ್ಲಿ ಕರ್ಕೊಂಡು ಹೊಂಟೋದು. ಕರೆಕ್ಟ್ ತಾನೆ? ಅವಾಗ ಮನೆ ಹೇಗಿತ್ತು, ಇವಾಗ ಎಷ್ಟು ಚೇಂಜಸ್ ಆಗಿದೆ? ಹೌದು, ಮನೆ ಏನಿತ್ತು ಆಗ ಹಂಗೆ ಅಲ್ಲಿ ಎಂಟ್ರೆನ್ಸ್ ಇತ್ತು, ಈಗ ಹಿಂಗೆ ಎಂಟ್ರೆನ್ಸ್ ಮಾಡ್ಕೊಂಡ್ರೆ. ಮುಂಚೆ ಎಕ್ಸ್ಟ್ರಾ ಮಾಡೋದು ತಾನೆ ಇದು, ಅದು ಮೊದ್ಲಿರ್ನಿಲ್ಲ. ಅದು ಅದೇ ಜೈಲ್ ತರ ಮಾಡೋದು. ಈಗ ಮಾಡುದು ಮೇಡಮ್ ಇದಾದ್ಮೇಲೆ ಮಾಡುದು. ಅವರು ಗೆದ್ದಿದ್ರಲ್ಲ ಒಂದ್ಸರಿ ಎಮ್ ಎಲ್ ಆಗಿದ್ದು. 2003 99ರಿಂದ ಇವರಾಗಿದ್ರು, ರಾಜಗೌಡ್ರು ಇದ್ರು. ಅವ್ರಾದ್ಮೇಲೆ ಅವ್ರ ನಾಗಪ್ಪನವ್ರ ಮರಣ ಅಂತ ಆಮೇಲೆ ಮನೆ ವ್ಯವಹಾರ ಎಲ್ಲ ಪರಿಮಳ ಮೇಡಮ್ ನೋಡ್ಕೊಂಡು ಪೂರ್ತಿ ಎಲ್ಲ. ದುರಂತದಿಂದ ಹೊರಗಡೆ ಬರೋದಕ್ಕೆ ಎಷ್ಟು ದಿನ ತಗೊಂಡ್ರು ಹೊರಗಡೆ? ನಿಮ್ಗೆ ಗೊತ್ತಲ್ಲ ಮೇಡಮ್, ಜನಗಳು ಒತ್ತಡದ ಮೇಲೆ ಅವ್ರಿಗೆ ಹೊರಕ್ ಬಂದಾಗ ಅವ್ರಿಗೆ ಬೇಕಾಗೇ ಇರ್ಲಿಲ್ಲ. ಎಲೆಕ್ಷನ್ ನಿಂತ್ಕೋತಾ ಇರ್ಲಿಲ್ಲ, ಜನಗಳೇ ಫೋರ್ಸ್ ಮಾಡಿ ಅವ್ರ ಅಭಿಮಾನಿಗಳು ಇಂಥವ್ರು. ಇವರು ಮೇನ್ ಲೀಡರ್, ಒನ್ ಆಫ್ ದ ರೈಟ್ ಹ್ಯಾಂಡ್ ಇವ್ರಂತ ಹೇಳಿ. ಆ ಕುಟುಂಬಕ್ಕೆ ಒಬ್ಬ ಮೆಂಬರ್ ಅಷ್ಟೇ. ಸುಮ್ನಿರಿ, ನೀವ್ ಹೇಳ್ಕೊಳಲ್ಲ ಬಿಡಿ. ಅದಕ್ಕೆ ಇಲ್ಲ ಹಂಗೆ ಮೇಡಮ್, ನಾವು ಆ ಕುಟುಂಬ, ನಾವು ನಮ್ಮ ಅಪ್ಪ ಮಾಡ್ತಿದ್ರು, ನಮ್ಮ ಅಪ್ಪನ ನಾವು ಬಂದು ನಾಗಪ್ಪನ ಕೃಪೆಯಿಂದ ತಾಲೂಕಿನ ಮೆಂಬರ್ ಆದ. ಅಗ್ರಿಕಲ್ ಮಾಡ್ತಾ ಇವಿ, ಕಾಂಟ್ರಾಕ್ಟ್ ಮಾಡಿಸ್ತಿದ್ದೋ. ಈಗ ಎಲ್ಲ ಕೆಟಗರಿ ಚೇಂಜ್ ಆದ್ಮೇಲೆ ನಾವು ಬಿಟ್ಬಿಟ್ಟೆ ಮೇಡಮ್. ಆ ಟೈಮಲ್ಲಿ ನಾಗಪ್ಪರ್ ಕಿಡ್ನಾಪ್ ಆದ್ರಲ್ಲ, ಮಕ್ಕಳೆಲ್ಲ ಎಷ್ಟು ದೊಡ್ಡವರು ಎಷ್ಟು ಚಿಕ್ಕವರು? ಎಲ್ಲ ದೊಡ್ಡವರೇ ಇದ್ರು. ಅವ್ರ ದೊಡ್ಡ ಮಗಳಿಗೆ ಒಬ್ಬ ಮಗ, ಎರಡನೇ ಮಗ ನಮ್ಮ ಪ್ರಿಯಾಂಕಂಗೆ ಒಂದು ಗಂಡು ಮಗು. ಮೊಮ್ಮಕ್ಳು ನೋಡಿದ್ರ? ಹೌದು, ಬರ್ಡೇನೆ ನಡೀತಿತ್ತು ಅಲ್ಲಿ ಅಲ್ವಾ? ನಮ್ ಡಾಕ್ಟ್ರಿಗೇನೋ ಮದುವೆ ಆಗಿತ್ತೋ ಆಗಿಲ್ವಾ ಗೊತ್ತಿಲ್ಲ ಅದ್ ನಂಗೆ, ಮಗನಿಗೆ. ಈಗ ನಮ್ಮ ನಾಯಕ ಈಗ ಆಂದೋಲನ ಪೇಪರ್ ಇಂಪ್ರೂವ್ ಆಗ್ಬೇಕಾದ್ರೆ, ಈರಪ್ಪಂದು ಸ್ಪ್ರೆಡ್ ಆಗ್ಬೇಕಾದ್ರೆ ಅಣ್ಣೇ ಕಾರಣ. ಫಸ್ಟ್ ಅಲ್ವಾ ವರದಿ ಮಾಡಿದ್ದು? ಹೆಂಗೇಗೌಡಾದ್ರೆ ಅನಿಲ್ ಕ್ಷೇತ್ರ ನಡಕ್ತಿತ್ತು ಮೇಡಮ್, ಪತ್ರಕರ್ತರು ಹೆಂಗಿದ್ರು ಗೊತ್ತ. 15 ದಿನನೂ ವರದಿ ಮಾಡಿದ್ದಾರೆ. ಹೌದು, ಫುಲ್ ಎಲ್ಲ ಸಪೋರ್ಟ್ ಮಾಡಿದ್ರು ಮೇಡಮ್ ನಮ್ಗೆಲ್ಲ. ಇಡೀ ನಾಗಪ್ಪನವ್ರು ಯಾರು ಸಹೋದ್ಯೋಗಿಗಳು ಇದ್ರು, ಕೆ ನಾಗೇಗೌಡ್ರು ಇರ್ಬೋದು, ಬಚ್ಚೇಗೌಡ್ರು ಇರ್ಬೋದು, ಮಂಜುನಾಥ್ ಇರ್ಬೋದು, ಆಯ್ತಾ, ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು. ಅಂದ್ರೆ ಕಿಡ್ನಾಪ್ ಮಾಡಿ ಎಷ್ಟು ದುಡ್ಡು ಡಿಮ್ಯಾಂಡ್ ಮಾಡಿದ್ದು? ದುಡ್ಡೇನು ಡಿಮ್ಯಾಂಡ್ ಮಾಡಿದ್ದಿಲ್ಲಪ್ಪ ನಮ್ಗೆ, ಅದೇನು ಗೊತ್ತಿಲ್ಲ. ಅದೆಲ್ಲ ಮಾಹಿತಿ ಗೊತ್ತಿಲ್ಲ.
ಇಷ್ಟು ಗೊತ್ತು. ಅಂದ್ರೆ ವೀರಪ್ಪನ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡಿದೆ, ರಾಜ್ಕುಮಾರ್ನ ಅದೇನು ಅದು ದುಡ್ಡು ಸರ್ಕಾರ ಲೆವೆಲ್ ನಮ್ಗೇನು ಇವರು MLA ಅವ್ರನ್ನ ಕಿಡ್ನಾಪ್ ಮಾಡಿದ್ದನು. ಇವ್ರು ಮಿನಿಸ್ಟರ್ ಆಗಿದ್ರು, ಆಲ್ರೆಡಿ MLA ಆಗಿ ಗೆದ್ದಿದ್ದವರು, ಅನುಕೂಲಸ್ಥರು, ಹಂಗಾಗಿ ದುಡ್ಡಿಗೆ ಕಿಡ್ನಾಪ್ ಮಾಡಿದ್ರು. ಅಷ್ಟರೊಳಗಡೆ ನಿಮ್ಗೆ ವೀರಪ್ಪನ್ ಬಗ್ಗೆ ಎಲ್ಲ ನ್ಯೂಸ್ ಇತ್ತು, ಈ ಕಡೆ ಎಲ್ಲರಿಗೂ ಜನಕ್ಕೆಲ್ಲ ಭಯ ಇತ್ತಾ? ಅಂದ್ರೆ ಆಲ್ರೆಡಿ ಮುಂಚಿನ ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದ್ರು. ಹೌದು, ಆಗ್ಲೆಲ್ಲ ಭಯ ಇತ್ತು ಮೇಡಮ್, ಆಗೆಲ್ಲ ಭಯ ಇತ್ತು. ಎಲ್ಲ ನಾವು ಯಾರು ತಿರ್ಗಾಡ್ತಿದ್ರು ಕೇಳಿ, ಯಾರು ತಿರ್ಗಾಡ್ತಿರ್ಲಿಲ್ಲ. 9 ನೈಟ್ 8 9 ಗಂಟೆ ಮೇಲೆ ಯಾರು ತಿರ್ಗಾಡ್ತಾ ಇರ್ಲಿಲ್ಲ. ಇಂಥ ಗಣ್ಯ ವ್ಯಕ್ತಿಗಳಿದ್ರು ಡಿಪಾರ್ಟ್ಮೆಂಟ್ ಅವರು ಸೆಕ್ಯೂರಿಟಿ ಇಲ್ಲ ಕೊಟ್ಟಿರೋ ಅವರು ಕೊಟ್ಟಿದ್ರು. ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ರು. ಸೆಕ್ಯೂರಿಟಿ ಸ್ವಲ್ಪ ನಮ್ ನಾಗಪ್ಪನವರೇ ಅದು ವೆಲ್ಕಮ್ ಮಾಡ್ತಿರ್ಲಿಲ್ಲ. ಅಯ್ಯೋ ಹೋಗಪ್ಪ ನನ್ನ ಯಾರು ಎತ್ಕೋದ್ರ ಅನ್ನೋ ಮಟ್ಟಿಗೆ ಕೊಟ್ಟು ಅವಾಗ ರಕ್ಷಣೆ ಕೊಟ್ಟಿರ್ಲಿಲ್ಲ. ಇಲ್ಲ ಕೊಟ್ಟು ಇತ್ರಣ್ಣ ಇತ್ತ ಇದ್ರು, ಪೊಲೀಸ್ನವ್ರು ಇದ್ರು, ಅವ್ರು ಒಬ್ರು ಇದ್ರಲ್ವಾ, ಇದ್ರು ಒಬ್ಬರು ಇತ್ತು. ಅದೇ ಕರೆಕ್ಟ್. ಒಂದು ಮುಂದ್ಗಡೆ ಒಂದು ರೂಮ್ ಇತ್ತು ಅವ್ರಿಗೆ, ಪೊಲೀಸ್ ಅವ್ರಿಗೆ, ಪೊಲೀಸರಿಗೆ ಸಪರೇಟ್ ಆಗಿ ರೂಮ್ ಅವ್ರೇ ಮತ್ತೆ ಸೆಕ್ಯೂರಿಟಿ ಅವ್ರು ಇದ್ರು ಅನ್ಸುತ್ತೆ. ಅವ್ರು ಏನು ಮಾಡ್ಲಿಲ್ಲ. ಹೆಚ್ಚಾಗಿ ಅವ್ರು ನೋಡ್ಕೋಬೇಕಲ್ವಾ. ಈಗ ನೀವು ಬೈದಾರೆ, ನೀವ್ ಯಾರೋ ನಾವ್ಯಾರೋ ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ವಿ. ಟೀ ಕುಡೀರಿ, ಕಾಫಿ ಕುಡಿ. ಇವಾಗಿನ ಜನರೇಷನ್ಗೆ ಗೊತ್ತಿಲ್ಲ, ಅಂದ್ರೆ ಸರ್ಕಾರಕ್ಕೆ ಇದ್ರ ಮುಖಾಂತರ ಮತ್ತೊಂದ್ಸಲ ಎಚ್ಚರಿಸೋಣ ಬಿಡಿ. ಈ ಹಳ್ಳಿನಲ್ಲಿ, ಈ ಬ್ಯಾಕ್ವರ್ಡ್ ಏರಿಯಾದಲ್ಲಿ, ಮೂಲೆಯಲ್ಲಿ ನೀವು ತಿಳ್ಕೊಬೇಕು. ನೀವು ಬೆಂಗಳೂರಿಗೆ ಬಂದಿರೋ ಇವಾಗಿನ ಜನರೇಷನ್ ಹೆಂಗೆ, ಇನ್ನವ್ರ ಹೆಂಗೆ ನಿಮಗೆ ಅರ್ಥ ಆಯ್ತಾ ಇದೆ. ಹೌದು, ಹಿಂದಿಂದು ಈಗ ನಡೆಯಲ್ಲ. ಈಗ ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಅವ್ರು ಹೋಗೋದು ತಪ್ಪು ಅಂತಲೂ ನಾವು ಹೇಳಲ್ಲ. ಯಾಕೆಂದರೆ ಇವತ್ತೆಲ್ಲ ಈಗ ಬದಲಾವಣೆ ಆಯ್ತಾ ಇದೆ, ಅವರು ಹೋಗಲೇಬೇಕಾಗುತ್ತೆ. ಅವರು ಹಿಂದವ್ರಂಗೆ ಹಾಗೆ ಕೂತಿರೋಕ್ಕೂ ಆಗಲ್ಲ. ಆದರೆ ಅದನ್ನೊಂದು ಯೋಚನೆ ಮಾಡಿ ಹೋಗ್ಬೇಕು. ಸಾಕಮ್ಮ. ಇಲ್ಲ ಮೇಡಮ್, ನಮ್ಮ ಉದ್ದೇಶ ಅದೆಲ್ಲ ನಿಮಗೆ ನೋವು ಮಾಡಬೇಕು ಅನ್ನೋದೇನು ಹೇಳಿ, ನೀವು ಉದ್ದೇಶ ಇಲ್ಲ ಸರಿ. ನನಗೆ ರಿಟೈರ್ಡ್ ಆಗಿರೋಳು ಮೀಡಿಯಾ ಕಟ್ಕೊಂಡು ಏನಾಗಬೇಕಾಗಿದೆ ನನಗೆ ಹೇಳಿಯಪ್ಪ. ನಮ್ಮ ಮನೆ ಹತ್ರ ಯಾವ ಪ್ರೆಸ್ನವರು ಬರೋಲ್ಲ. ನಮ್ಮಲ್ಲೇ 25-30 ಜನ ಮೀಡಿಯಾ ಇದ್ದಾರೆ ನಮ್ಮ ತಾಲೂಕಲ್ಲಿ, ಕೊಳ್ಳೇಗಾಲದಲ್ಲಿದ್ದಾರೆ. ಒಂದ್ಸರಿ ಯಾವಾಗ 5 ವರ್ಷದಿಂದ ನಿಲ್ಲಿಸ್ಬಿಟ್ಟೆ, ನಾನಾಯ್ತು ನನ್ನ ಕೆಲಸ ಆಯಿತು. ನಿಮ್ಮ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದೀನಿ. ಇನ್ನು ನಮ್ಗೆ ಗೆಲ್ತು ಅದು ಇದು ನೋಡ್ಕೊಂಡು ಇರ್ಬೇಕಷ್ಟೇ. ನಾವು ಈ ಪೊಲಿಟಿಕ್ಸ್ ನಾವು ಸರ್ವಿಸ್ ಮಾಡಿದ್ದೀವಿ. 50 ವರ್ಷದಲ್ಲಿ ಎಷ್ಟೇ ರಾಜಕೀಯವಾಗಿ ಸಾಕಷ್ಟು ಎಲ್ಲ ನೋಡಿ ನಾಗಪ್ಪನವರೇ ಮಾಡಿದ್ದು. ನಮ್ಮ ಫ್ಯಾಮಿಲಿಗೆ 7.5 ಎಕರೆ ಜಮೀನು ಕೊಟ್ಟಿದ್ದೀವಿ. ಇವತ್ತು ಇದು ಬೇಡ, ಏನು ಮಾಡೋಕ್ಕಾಗಲ್ಲ. ಕಾಲ ಬದಲಾಯ್ತಾ ಇದೆ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಆಸಕ್ತಿ ಇದೆ ರಾಜಕೀಯದಲ್ಲಿ. ಪ್ರಜಾಪ್ರಭುತ್ವ ಇದು, ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು. ಸರಿ ಅಷ್ಟೇ. ಕಳ್ಸರಿ. ಬಟ್ ಹಿಂದೇನು ಪ್ರಯತ್ನ ಮಾಡಿದ್ರು ಡಾಕ್ಟ್ರು ಅವ್ರದ್ದೇ ಹಾಸ್ಪಿಟ್ಲ್ ಇದೆ, ಇನ್ನೊಂದು ಹಾಸ್ಪಿಟ್ಲ್ ಇದೆ, 2 ಹಾಸ್ಪಿಟ್ಲ್ ಇಟ್ಕೊಂಡು ಕಳಸರಿ ಆಗಿದ್ರೆ ನಾನೇ ಪಾಲಿಟಿಕ್ಸ್ ಗೊತ್ತಿದೆ. ಡಾಕ್ಟ್ರು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅವ್ರದೇ ಹಾಸ್ಪಿಟ್ಲ್ ಇದೆ. ಮಿಸಸ್ ಡಾಕ್ಟ್ರು ಅವರೇ ಬಂದು ಸಿಕ್ಕತ್ತಾರೆ. ಈಗ ನನ್ನ ಕೈಲಿ ಆಗಲ್ಲ ಅಂದಿದ್ದಕ್ಕೆ ಒಂದ್ಸರಿ ಜನರು ಒತ್ತಡಕ್ಕೆ ಬಂದು ನಿಂತಿದ್ದಾಯ್ತು. ಕಾಫಿ ಕುಡೀರಿ ಅಷ್ಟೇ, ಉಳಿದಿದ್ದ ನಾನು ಮೀಡಿಯಾದಲ್ಲಿ ಇದೇ ಮಾಡಲ್ವಲ್ಲ, ಇಂಟರ್ವ್ಯೂನೇ ಕೊಡಲ್ಲ. ನಮ್ಮ ಕ್ಷೇತ್ರದಲ್ಲಿ ಹೇಳ್ತಾರೆ, ನಮ್ಮ ಊರುಗಳಲ್ಲೇ ಇದ್ದಾವೆ ಹುಡುಗರು. ಬೇಕಿಲ್ಲ, ಯಾಕಿದೆ, ಏನು ಅವಶ್ಯಕತೆ ಏನು ಹೇಳಿ. ಅದು ಕಳೆದೋಗಿರೋದು ಕಟ್ಕೊಂಡು ಈಗ ಏನು ಮಾಡೋಕ್ಕಾಗುತ್ತೆ? ಏನು ಕೂತ್ಕೊಳ್ಳಿ. ಮನೆಗೆ ಬಂದಿದ್ದೀರಿ, ಗೌರವ ಕಾಫಿ ಕೊಡ್ತೀನಿ, ಕುಡಿ. ನಮ್ಮನೇಲಿ ಯಾರೂ ಹಾಗೆ ಹೋಗೋಂಗಿಲ್ಲ. ಬಂದು ನಾಗಪ್ಪನವರು ತಾತನ ಕಾಲದಿಂದ ನಮ್ಮ ಮನೇಲಿ ಊಟ ಹಾಕಿದ್ವಿ, ನಡೀತಿತ್ತು, ಕಾಫಿ ನಡೀತಿತ್ತು. ಈಗಲೂ ದೂರದಿಂದ ಬಂದಿದ್ದೀರಿ, ಕೂತ್ಕೊಂಡು. ಅಯ್ಯೋ ಮೇಡಮ್ ಬೇಡ ಬನ್ನಿ, ಕಾಫಿ ಏನು ಬೇಡ ಬನ್ನಿ ಮೇಡಮ್ ಹೇಳಿ. ಆ ದಿನ ಏನಾಯ್ತು ಅಂತ. ನಾನು ಹಳೆದ 20 ವರ್ಷದ ಹಿಂದಿಂದ ಯಾವ ವಿಷಯದಲ್ಲಿ ಎಷ್ಟೋ ಜನ ಬಂದರು, ಎಲ್ಲರೂ ನಾನು ಕಳಿಸ್ಕೊತೀನಿ. ಯಾಕೆಂದರೆ ಅವತ್ತಿನ ಇದನ್ನ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ಏಜ್ ಆಯಿತು ನನಗೆ, ನನಗೆ ಮತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು. ಪರಿಮಳ ಮೇಡಮ್ನ ನಾವು ಮಾತಾಡ್ಸಕ್ಕೆ ಟ್ರೈ ಮಾಡಿದೋ, ಬಟ್ ಅವರು ಬೇಡ ಬಿಡಿ, ಹತ್ಕೊಂಡೆ ಒಳಗಡೆ ಹೋಗ್ಬೇಕು. ಅದಕ್ಕೆ ನಾವು ಹಿಂಸೆ ಕೂಡ ಬೇಡ. ಏನು ಮಾಡ್ಬೇಕು? ಜಿ ಗುಜ್ಜೆ ಅಂತ ಹೌದಾ? ಇದು ತರಕಾರಿ ತರಕಾರಿನೇ, ಹಲಸಿನಕಾಯಿ ತರ ಪಲ್ಯ ಮಾಡೋದು, ಸಾಂಬಾರ್ ಮಾಡ್ಬೋದು. ಇನ್ನು ಎಷ್ಟಪ್ಪ ಇಷ್ಟು ದೊಡ್ಡದಾಗಬೇಕು, ಮೇಲೆ ಮುಳ್ಳೆಲ್ಲ ನೈಸ್ ಬರ್ಬೇಕು. ಸುಮ್ಮನೆ ಸೋಗಿರ್ಬೋದು ಅನ್ಕೊಂಡಿದಾರ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನೂರ್ ನಾಗಪ್ಪ ಅವರ ಸಮಾಧಿ ಇದು. ನಾವು ಅವರ ಮಿಸ್ಸಸ್ನ ಮಾತಾಡ್ಸೋಣ, ಪರಿಮಳ ಮೇಡಮ್ ಅಂತ ಬಂದು ಅವ್ರು ಹತ್ಕೊಂಡು ಒಳಗಡೆ ಹೋಗ್ಬಿಟ್ರು. ಆವಾಗ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅವರ ನಾಗಪ್ಪನವರ ಬಲಗೈ ಬಂಟ ಆಗಿದ್ರಲ್ಲ, ಅವರು
ಸ್ವಲ್ಪ ಮಾಹಿತಿನ ಕೊಟ್ಟರು. ಅವರು ಕೂಡ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇಲ್ಲಿನ ಮಾಧ್ಯಮಿತ್ರರಾದಂತಹ ವೆಂಕಟೇಗೌಡರು ಹೇಳಿದರು. ಅದ್ರ ಜೊತೆಗೆ ನಮ್ಮ ಜೊತೆ ನಾಯಕ್ ಸರ್ ಇದ್ದಾರೆ. ಇಲ್ಲಿ 15 ದಿನ ವೀರಪ್ಪನ ಕಾಡಲ್ಲಿ ಇಟ್ಕೊಂಡು ಅವ್ರ ಮನೇಲಿ ಎಷ್ಟು ರೋದನೆ ಪಟ್ಟಿರ್ಬೇಕು ಹೇಳಿ. ಯಾಕೆಂದರೆ ಇವಾಗಲೇ ಮಾತಾಡೋದಕ್ಕೆ ಬೇಜಾರು ಪಡ್ಕೊಳ್ತಾರೆ. ಒಬ್ಬರು MLA ಮತ್ತು ಸಚಿವರಾಗಿದ್ದವರು, ಮಂತ್ರಿ ಆಗಿದ್ದವರು, ಒಂದು ಅಷ್ಟು ಟಾಪ್ ಪೊಸಿಷನ್ಲಿದ್ದವ್ರಿಗೆ ಅವರ ಮೊಮ್ಮಗಳದ್ದು ಬರ್ಡೇ ಇತ್ತು. ಫಂಕ್ಷನಲ್ಲಿ ಮನೆ ತುಂಬ ಜನ ಇದ್ದರು. ಆ ದಿನ ಕಿಡ್ನಾಪ್ ಆಗಿದ್ದ ದಿನ ವೀರಪ್ಪನ್ ಬರ್ತಾನೆ ಅಂತ ಯಾರಿಗೂ ಕೂಡ ಕನಸಲ್ಲೂ ಕೂಡ ಅವರು ನನ್ನನ್ನು ವೀರಪ್ಪನ್ ಕಿಡ್ನಾಪ್ ಮಾಡ್ತಾನೆ, ನನಗೆ ಆಗಬೇಕು ಸೆಕ್ಯೂರಿಟಿ ಅಂತ ಯಾವಾಗಲೂ ಹೇಳ್ತಾ ಇದ್ರಂತೆ. ಆದರೂ ಕೂಡ ಪೊಲೀಸ್ನವ್ರ ಮನೇಲಿ ಅವರಿಗೋಸ್ಕರ ಸಪ್ರೇಟಾಗಿ ಒಂದು ಸೆಕ್ಯೂರಿಟಿ ರೂಮ್ ಕೊಟ್ಟಿದ್ರು. ಅವ್ರ ಜೊತೆ ಇದ್ದರೂ ಕೂಡ ಹಿಂಗೆ ಹಾನೂರು ಕೆಲವೊಬ್ಬರು ಬಂದು ಮನೇಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ರಾತ್ರಿ ಸಂಜೆ ಒಂದು ಹೇಳಂಗೆ ಇವರೆಲ್ಲ ಹೇಳಂಗೆ ಒಂದು 8 ಗಂಟೆ 9 ಗಂಟೆನೇ ಆಗಿರ್ಬೋದು. ಮನೆಗೆ ಬಂದು ಅಲ್ಲಿ ತೋರಿಸಿದ್ವಲ್ಲ, ಅಲ್ಲಿ ಒಂದು ಕಿಟಕಿಲಿ ಬಂದು ಕಿಟಕಿ ಓಪನ್ ಮಾಡ್ತಾನಂತೆ, ಕುಡ್ತಾನಂತೆ. ಯಾರಿರ್ಬೋದು ಅಂತ ಹೇಳಿ ಅವರು ಒಳಗಡೆಯಿಂದ ಅಲ್ಲಿ ಕಿಟಕಿ ಹತ್ರ ಹೋಗೋನಷ್ಟು ಕಿಟಕಿ ಬಿಚ್ಚು ಡೈರೆಕ್ಟಾಗಿ ಕರ್ಕೊಂಡು ಅದೇ ರೋಡಲ್ಲಿ ಹಂಗೆ ಹೋಗಿ ಅಲ್ಲಿ ಕಾಡಲ್ಲಿ ಹೋಗಿ ಬಸ್ ಹತ್ತಿಸ್ಕೊಂಡು ಆಮೇಲೆ ತಮಿಳ್ನಾಡು ಬಾರ್ಡ್ರಿಗೆ ಹೋಗ್ತಾನೆ. ಅವ್ರು ಹೇಳ್ತಾರೆ ಬೆಳಗೈ ಬಂಟ ಅವತ್ತು ನಮ್ಮ ಯಜಮಾನ್ರು ಆ ಕಡೆ ಹೋಗ್ದಲೆ ಹಿಂದೆಯಿಂದ ಬಂದು ಅವನು ನೋಡಿದ ತಕ್ಷಣ ಈ ದಾರಿಲಿ ತಪ್ಪಿಸ್ಕೊಂಡು ಹೋಗಿದ್ರೆ ನಿಜವಾಗ್ಲೂ ನಮ್ಮ ಯಜಮಾನ್ರು ಸಾಯ್ತಾ ಇರಲಿಲ್ಲ, ಬದುಕೋರು, ಅವ್ರಿಗೆ ಆಯಸ್ ಗಟ್ಟಿ ಇತ್ತು ಅಂತ ಹೇಳಿದರು. ಅವ್ರಿಗೇನು ಗೊತ್ತಿತ್ತು ವೀರಪ್ಪನ್ ಅಂತ. ಯಾರೋ ಮನೆಗೆ ನನ್ನನ್ನು ನೋಡೋಕೆ ಬಂದಿದ್ದಾರೆ. ಸಾಮಾನ್ಯವಾಗಿ MLA ಮತ್ತು ಮಂತ್ರಿಗಳ ಮನೆಗೆ ಅವಾಗವಾಗ ಜನರು ಸಮಸ್ಯೆ ಹೇಳ್ಕೊಳಕ್ಕೆ ಬರ್ತಾ ಇರ್ತಾರೆ. ಅದ್ರ ಜೊತೆಗೆ ಅವತ್ತು ಅವ್ರ ಮನೇಲಿ ಒಂದು ಸಂತೋಷದ ಕಾರ್ಯಕ್ರಮ ಇರುತ್ತೆ, ಬರ್ಡೇ ಕಾರ್ಯಕ್ರಮ, ಅದೇ ಮೊಮ್ಮಗಳದ್ದು. ಹಾಗಾಗಿ ಮನೆ ತುಂಬ ಜನ ಇದ್ದರೂ ಕೂಡ ವೀರಪ್ಪನ್ನು ಯಾರಿಗೂ ಡೋಂಟ್ ಕೇರ್ ಮಾಡದೆ ಡೈರೆಕ್ಟಾಗಿ ಅದು ಇವ್ರ ಮನೆ ನೋಡಿದರೆ ತೋಟದ ಮನೆ ಆದರೂ ಕೂಡ ಮೈನ್ ರೋಡ್ಗೆ ಹತ್ರ ಆಗಿದೆ. ಇಲ್ಲಿಂದ ನೋಡಿ, ಇಲ್ಲಿಂದಲೇ ನಾವು ಇವ್ರ ಮನೆ ಮುಂದೆನೇ ಮೈನ್ ರೋಡ್ ಬರುತ್ತೆ. ಆನೂರಿಂದ ಮುಂದೆ ಹೋಗಿ ಮಾದೇಶ್ವರ ಬೆಟ್ಟಕ್ಕೆ ಇದೇ ರೋಡಲ್ಲಿ ಹೋಗಬೇಕು. ಕೊಳ್ಳೇಗಾಲದಿಂದ ಬಂದರೆ ಇನ್ನೆಷ್ಟು ಧೈರ್ಯ ಅವನಿಗೆ. ಪೊಲೀಸ್ ಒಬ್ಬರು ಇದ್ರೂ ಕೂಡ ಎದುರಿಸ್ಕೊಂಡು ಮನೇಲಷ್ಟು ಜನ ಇದ್ರೂ ಕೂಡ ಒಂದು 20 ಜನ ಇದ್ರಂತೆ ಮನೇಲಿ. ಆದ್ರೂ ಯಾರಿಗೂ ತೊಂದರೆ ಮಾಡ್ದಂಗೆ ಬನ್ನಿ ನೀವು ನನ್ನ ಜೊತೆ ಅಂತ ಹೇಳಿ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾನೆ. ಇನ್ನೆಷ್ಟು ಧೈರ್ಯ ಇರಬೇಕು ವೀರಪ್ಪನ ಅವ್ರಿಗೆ. ಈ ಘಟನೆ ಆದಮೇಲೆ ಈ ಮನೆಯವರೇ ಫೋನ್ ಮಾಡಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದಾಗ ಆನೂರು ಪೊಲೀಸ್ ಸ್ಟೇಷನ್ ಅವರು ಖುದ್ದಾಗಿ ಓಡಿ ಬರ್ತಾರೆ. ಆಮೇಲೆ ಜರ್ನಲಿಸ್ಟ್ ಎಲ್ಲ ಬರ್ತಾರೆ. ಆಮೇಲೆ ಎಲ್ಲ ಗೊತ್ತಿರೋಂಗೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದೇ ಬರುತ್ತೆ. ಏನೇ ಆಗಲಿ ಹೋಗಿದ್ದ ಪ್ರಾಣ ಮತ್ತೆ ಬರುತ್ತಾ. ನಾಗಪ್ಪನವ್ರದ್ದು ಕೊಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳಿತು ಕೊನೆವರೆಗೂ ಕೂಡ. ಅಂದರೆ ವೀರಪ್ಪನ ಕೊಲೆ ಮಾಡಿದ್ನಾ ಅಥವಾ ಈ ಕಡೆ ಪೊಲೀಸ್ನವ್ರು ಕೊಲೆ ಮಾಡಿದ್ರಾ ಅನ್ನೋದು ಇಂದು ಕೂಡ ಗೊಂದಲ ಆಗಿದೆ. ಏನೇ ಆಗಲಿ ಆ ಥರ ಇನ್ನೊಬ್ಬ ಪರ್ಸನ್ ಇಡೀ ಕರ್ನಾಟಕದಲ್ಲ ಇಂಡಿಯಾದಲ್ಲೇ ಹುಟ್ಟು ಬರಬಾರ್ದು ಅನ್ನೋದೇ ನಾವು ಕೇಳ್ಕೊಳ್ತಾ ಇರೋದು. ವೀರಪ್ಪನ ಹೆಜ್ಜೆ ಗುರುತು ನೆಕ್ಸ್ಟ್ ಎಲ್ಲೆಲ್ಲಿದೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಬನ್ನಿ ಹಾಗಾದ್ರೆ ಹೋಗೋಣ. ಸರ್ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ರಾಮಪುರ ಪೊಲೀಸ್ ಸ್ಟೇಷನ್ನು. ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡ್ತಾನಲ್ಲ ವೀರಪ್ಪನ್,